ನಾವುಗಳು ಈಗಾಗಲೇ ಸುಮಾರು ಕ್ರೌಡ್ಗಳ ಜೊತೆ ಸಿನಿಮಾ ನೋಡಿದ್ವಿ. ನಾವುಗಳು ಈ ಒಂದು ಏನು ಕ್ರೌಡ್ ಜೊತೆ ಸಿನಿಮಾ ನೋಡಿದ್ವಲ್ಲ, ಭಾಳ ಅದ್ಭುತವಾಗಿ ನಾವು ಎಂಜಾಯ್ ಮಾಡಿದ್ವಿ ಇವ್ರ ಜೊತೆ. ಇಲ್ಲಿ ಇರ್ತಕ್ಕಂಥ ಕ್ರೌಡ್ಗಳೇನು ಬಂದಿರತಕ್ಕಂಥ ಸಮೂಹ ಎಂಜಾಯ್ ಮಾಡೋಕ್ಕೆ ಬಂದಿದ್ದಾರೆ. ಅಂದರೆ ನೋಡಿ ಖುಷಿ ಪಡೋಕ್ಕೆ, ಅದ್ಭುತವಾಗಿದ್ದರೆ ಚೆನ್ನಾಗಿದೆ ಅಂತ, ಸಾಮಾಜಿಕ ಪರವಾಗಿದ್ದರೆ ಆಗಿರಬೇಕು ಅಂತ ಖುಷಿ ಪಡ್ತಕ್ಕಂಥದ್ದನ್ನ ನೋಡಿದ್ರೆ ನಮಗೆ ನೀನಾಶಂ ಸತೀಶ್ ಅವರು ಈ ಕಥೆನ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಮತ್ತು ಅವರೂ ಸಹ ಅದ್ಭುತವಾಗಿ ಆ್ಯಕ್ಷನ್ ಮಾಡಿದ್ದಾರೆ. ಇದರಲ್ಲಿ ಒಂದು ಪ್ರಯತ್ನ ಪಟ್ಟಿದ್ದಾರೆ ಈ ಸತೀಶ್ ಅವರು. ಈ ಜಗತ್ತಲ್ಲಿ ಯಾವುದೂ ದೊಡ್ಡದಲ್ಲ, ಯಾರೂ ದೊಡ್ಡವರಲ್ಲ, ಯಾವುದೂ ಚಿಕ್ಕದಲ್ಲ, ಯಾರೂ ಚಿಕ್ಕವರಲ್ಲ, ಯಾವುದು ಸಾಮಾನ್ಯ ಅಲ್ಲ, ಯಾವುದು ಅಸಾಮಾನ್ಯ ಅಲ್ಲ ಅಂತ ಹೇಳಿ ಇದನ್ನು ಪ್ರೂವ್ ಮಾಡೋಕ್ಕೆ ತೋರಿಸಿರ್ತಕ್ಕಂಥದ್ದು. ಈ ಜಗತ್ತಲ್ಲಿ ಎಲ್ಲರೂ, ಈ ಜಗತ್ತಲ್ಲಿರ್ತಕ್ಕಂಥ ನಾವೆಲ್ಲ, ದೇಶದಲ್ಲಿರ್ತಕ್ಕಂಥ ನಾವೆಲ್ಲರಿಗೂ ಸಾರ್ವತ್ರಿಕವಾಗಿ ನ್ಯಾಯ ಒಂದೇ ಅಂತ ಅನ್ನುವಂಥದ್ದನ್ನ ಭಾಳ ಚೆನ್ನಾಗಿ ಇದ್ರಲ್ಲಿ ಮಾಡಿದ್ದಾರೆ. ಆ ಕಾರಣಕ್ಕೆ ನೋಡೋಣ, ಇವಾಗ ಇದೊಂದು ಜನತಾ ನ್ಯಾಯಾಲಯದ ಮುಂದೆ ಬಂದಿದೆ. ಈಗ ಜನ ಹೇಗೆ ಇದಕ್ಕೆ ತೀರ್ಪು ಕೊಡ್ತಾರೆ ಅಂತ ಕಾದು ನೋಡೋಣ. ಥ್ಯಾಂಕ್ ಯು ಸರ್. ಮೂವಿ ಇದರಲ್ಲಿ ನಾವು ಆರ್ಟಿಸ್ಟೇ. ನಮ್ಮ ಅಣ್ಣ ಮಾಡಿದ್ದಾರೆ. ಇದರಲ್ಲಿ ಒಂದು ಮೊಟ್ಟೆತ್ತಿನ ಕ್ಯಾರೆಟ್ ಒಂದು ಮಾಡಿದ್ದಾರೆ. ನಮ್ಮ ಅಣ್ಣನಿಗೋಸ್ಕರ ನಾನು ಬಂದಿದ್ದೀನಿ ಇವತ್ತು. ಆದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಇವರು ಬೆಳಿಬೇಕು, ಇವ್ರ ಜೊತೆಗೆ ಇರೋರು ಬೆಳಿಬೇಕಂತ ನಾನು ನಮ್ಮ ಅಣ್ಣನಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ಆದರೆ ಮೂವಿನೂ ಅಷ್ಟೇ, ಎಲ್ಲರೂ ಬಂದು ನೋಡಿ. ತುಂಬ ಚೆನ್ನಾಗಿದೆ ಮೂವಿ. ಒಂದೊಂದು ನಿಮಿಷನೂ ನೀವು ಎಂಜಾಯ್ ಮಾಡ್ಬೋದು. ಫುಲ್ಲು ಆಕ್ಷನ್ ಇರ್ಬೋದು, ಲವ್ ಸ್ಟೋರಿ ಇರ್ಬೋದು, ಮತ್ತು ಈ ಜಾತಿ ಇದರಲ್ಲೂ ಇರ್ಬೋದು. ಎಲ್ಲ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ನೋಡ್ಬೋದು. ಎಲ್ಲರೂ ತುಂಬ ಬಂದು ನೋಡಿ. ತುಂಬ ಎಂಟರ್ಟೈನ್ಮೆಂಟ್ ಇದೆ. ಒಂದು ನಿಮಿಷ ನಿಮ್ಮ ಟೈಮ್ ವೇಸ್ಟ್ ಆಗಲ್ಲ ಇದರಲ್ಲಿ. ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ. ಏನಿಲ್ಲ ಸರ್, ವಿನೋದ್ ಸರ್ ಹೌದು ಸರ್. ಸೊ ಆ ಸೀನ್ ಬಂದು ನಮ್ಮ ವಿನೋದ್ ಸರ್ ಡೈರೆಕ್ಟರ್ ಅವರು, ಬಟ್ ಇಲ್ಲ ಈಗ ಅವರು. ಸೊ ಅವ್ರು ಬಂದು ನನ್ನ ಕರೆದು ಆ ಸೀನನ್ನು ಕೊಟ್ಟರು, ಮಾಡಪ್ಪ ಚೆನ್ನಾಗಿರುತ್ತಂತ. ಬಟ್ ನನಗೆ ಅದು ಫೋಕಸ್ ಮಾಡೋದು ತುಂಬ, ಮತ್ತು ನಾನು ಚೆನ್ನಾಗಿ ಬಳಸ್ಕೊಂಡ್ರು ಆ ಸಿನಿಮಾದಲ್ಲಿ. ಆ್ಯಕ್ಟಿಂಗ್ ಹೆಂಗೆ ಮಾಡೋದು ಸ್ವಲ್ಪ ಕಲಿಸ್ಕೊಟ್ಟವ್ರೆ. ಅದು ಬಿಟ್ಟರೆ ನಮ್ಮ ಸತೀಶ್ ಸರ್ ಸಪೋರ್ಟ್ ಮಾಡಿದ್ದಾರೆ ನನಗೆ. ಮತ್ತು ಸಂಪತ್ ಸಾರು ಇಲ್ಲೇನು ಅವ್ರ ಜೊತೆಗಿದ್ದು ನಮ್ಮ ಜೊತೆಗೆಲ್ಲ ಟ್ರಾವೆಲ್ ಮಾಡಿ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಟ್ರೈನಿಂಗ್ ಕೊಟ್ಟರು ನನಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಮತ್ತು ಮ್ಯೂಸಿಕ್ ಸೂಪರಾಗಿದೆ. ಅದು ಮತ್ತು ಸಂಪತ್ ಸರ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್. ಮೂವಿ ಎಲ್ಲ ಕನ್ನಡಿಗರು ಬಂದು ಸಿನಿಮಾ ನೋಡ್ಬೇಕು ಸರ್. ಆ್ಯಕ್ಚುಲಿ ನಾವು ತಮಿಳಿಯನ್ಸು ಇವ್ರು ಹೇಳ್ತೀವಿ, ಬಟ್ ಕನ್ನಡಿಗರು ಬರಬೇಕು, ಕನ್ನಡ ಸಿನಿಮಾ ಬೆಳೆಸ್ಬೇಕು ಸರ್. ಕನ್ನಡಿಗರು ಥಿಯೇಟರ್ ಬೆಳೆಸ್ಬೇಕು ಸರ್ ಫಸ್ಟು. ಸೊ ಖಂಡಿತ ಕನ್ನಡಿಗರು ಬಂದು ಸಿನಿಮಾ ಬೆಳೆಸ್ಬೇಕಂತ ಕೇಳ್ಕೊಳ್ತೀವಿ ಸರ್. ಯಾವುದಾದ್ರು ಎಂತೆಂಥ ಮೂವಿ ನೋಡಿ ಎಲ್ಲ ಎಂಜಾಯ್ ಮಾಡ್ತಾರೆ. ಇಂಥ ಮೂವಿಗಳು ಬಂದು ನೋಡಿ, ನಿಮಗೆ ಮನಸ್ಸು ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿದೆ, ಅಷ್ಟು ಸ್ಟೋರಿ ಚೆನ್ನಾಗಿದೆ. ನಮ್ಮ ಸತ್ಯಜಿನಾಸಮ್ಮ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ಒಂದೊಂದು ಸೀನ್ಗಳು ಅಷ್ಟೇ ನೀವೇ ತುಂಬ ಖುಷಿ ಪಡ್ತಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಎಷ್ಟೋ ಮೂವಿ ಮಾಡಿರ್ಬೋದು, ಆದರೆ ಈ ಮೂವಿ ಬಂದು ನೋಡಿ ನಿಮಗೆ ಖುಷಿ ಆದಾಗ ಫುಲ್ ಖುಷಿ ಕೊಡುತ್ತೆ ಮೂವಿ.